ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಇನಾಮದಾರ್ ಸಕ್ಕರೆ ಕಾರ್ಖಾನೆ ನಡೆದಂತಹ ಬಾಯ್ಲರ್ ದುರಂತದಲ್ಲಿ 7 ಜನ ಕಾರ್ಮಿಕರು ಮೃತಪಟ್ಟಿರ್ತಕ್ಕಂಥದ್ದು. ಈ ಮೃತರ ಪೈಕಿ ಅವರೊಳ್ಳಿ ಗ್ರಾಮದ ಮಂಜುನಾಥ್ ಕಾಜ್ಗಾರ್ ಅಂತಕ್ಕಂಥವ್ರ ಮನೆಯಲ್ಲಿದ್ದಾನೆ. ಈ ಮನೆಯಲ್ಲಿ ಇನ್ನೂ ಕೂಡ ಆಕ್ರಂದನ ಇರತಕ್ಕಂಥದ್ದು. ಪ್ರಮುಖವಾಗಿ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ಇವತ್ತು ಕಣ್ಣೀರಿಡ್ತಕ್ಕಂಥದ್ದು. ಪ್ರಮುಖವಾಗಿ ಇವರು ಒಬ್ಬನೇ ಗಂಡು ಮಗ ಆಗಿದ್ದ. ಇವರು ಮನೆಯನ್ನ ಮನೆಗೆ ಇವರೇ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಇವರು ಐಟಿಐ ಅನ್ನ ಸೌದತ್ತಿಯಲ್ಲಿ ಕಲ್ತಿರ್ತಾರೆ. ಬಳಿಕ ಕೇವಲ 6 ರಿಂದ 7 ಸಾವಿರ ರೂಪಾಯಿ ವೇತನಕ್ಕಾಗಿ ಒಂದು ಸಕ್ಕರೆ ಕಾರ್ಖಾನೆಗೆ ಕಳೆದ 2 ವರ್ಷಗಳಿಂದ ಕೆಲಸಕ್ಕಾಗಿ ಹೋಗ್ತಿರ್ತಾರೆ. ಯಾಕಂದ್ರೆ ಇದು ಈ ಒಂದು 6 7 ಸಾವಿರ ರೂಪಾಯಿ ಅರ್ಧದಷ್ಟು ಹಣ ಅವರ ಪೆಟ್ರೋಲ್ ಖರ್ಚಿಗೆನೆ ಸಾಕಾಗ್ತಿರಲಿಲ್ಲ. ಅಷ್ಟಾದ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಿದ್ರು. ಯಾಕೆ ಕಾರಣ ಏನಂದ್ರೆ ಮುಂದೊಂದು ದಿನ ನನಗೆ ಪರ್ಮನೆಂಟ್ ಆಗ್ಬೋದು, ನನಗೆ ಗುತ್ತಿಗೆ ಆಧಾರದಿಂದ ಕಾಯಂ ನೌಕರಿ ಆಗ್ಬೋದು, ಆಗ ನನ್ನ ಮನೆ ನಡೆಸಬಹುದು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು. ಆದ್ರೆ ಮೊನ್ನೆ ನಡೆದಂತಹ ಈ ಒಂದು ಬಾಯ್ಲರ್ ದುರಂತದಲ್ಲಿ ಮಂಜುನಾಥ್ ಕಾಜ್ಗಾರ್ ಮೃತಪಟ್ಟಿರ್ತಕ್ಕಂಥದ್ದು. ಇದೇ ರೀತಿ ಸುಮಾರು ಬಡವರ ಮಕ್ಕಳು 8 ರಿಂದ 7 ಜನ ಮೃತಪಟ್ಟರು ಕೂಡ ಸರ್ಕಾರ ಇದುವರೆಗೂ ನಿದ್ದೆಯಿಂದ ಎಚ್ಚೆತ್ತುಕೊಂಡಿಲ್ಲ. ಕಾರ್ಮಿಕ ಇಲಾಖೆಯ ಸಚಿವರು ಪಕ್ಕದ ಜಿಲ್ಲೆಯವರಾದ್ರೂ ಕೂಡ ಇದುವರೆಗೂ ಪರಿಹಾರದ ಬಗ್ಗೆ ಮಾತಾಡಿಲ್ಲ. ಬೆಳಗಾವಿ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಪರಿಹಾರ ಕೊಡಬೇಕಿತ್ತು. ಆದ್ರೆ ಮೃತನ ಶವವನ್ನ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಇಟ್ಟು ಪ್ರತಿಭಟನೆ ಮಾಡುವ ಹಂತಕ್ಕೆ ತಲುಪಿದ್ರು ಕೂಡ ಈ ಒಂದು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಎಚ್ಚೆತ್ತು ಪರಿಹಾರ ಘೋಷಣೆ ಮಾಡಿದೆ. ಇನ್ನುಳಿದವರಿಗೂ ಪರಿಹಾರದ ಬಗ್ಗೆ ಇದುವರೆಗೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಈ ಬಗ್ಗೆ ನಿನ್ನೆ ಪ್ರತಿಭಟನೆ ಮಾಡಿದವರು ಸ್ಥಳೀಯರಿದ್ದಾರೆ, ಅವ್ರ ಮಾತಾಡ್ಸೋಣ. ನಿನ್ನೆ ಏನ್ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿದ್ರಿ ಸರ್? ಈ ಒಂದು ವಿಷಯವನ್ನ ಕೇಳಿ ನಮ್ಗ ಸಾಮಾನ್ಯ ಜನರಿಗೆ ಕೂಡ ಆಘಾತ ಆಯ್ತು. ಯಾಕಂದ್ರ ಬಡವರ ಹೆಣವನ್ನ ರಸ್ತೆಯಲ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡಿ ತಮ್ಮ ಹಕ್ಕುಗಳಿಗೆ ಬೆಲೆ ಪಡ್ಕೊಳ್ತಕ್ಕಂತ ಈ ಒಂದು ದುರವಸ್ಥೆ ಯಾರಿಗೂ ಬರಬಾರ್ದು ಸರ್. ಯಾಕಂದ್ರ ಬಡವ್ರ ಮಕ್ಕಳು ಈಗಿನ ಪೋಷಣೆ ಏನೈತೆ ಅಂತಂದ್ರೆ ಒಂದು ITI ಮಾಡಿ ಡಿಪ್ಲೊಮಾ ಮಾಡಿ ಜಮೀನ್ ಇದ್ರೂ ಕೂಡ ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ, ನನಗೂ ಏನೋ ಒಂದು ಫ್ಯಾಕ್ಟರಿಯಲ್ಲಿ ನೌಕರಿ ಮಾಡಿದ್ರೆ ಹೆಣ್ ಕೊಡಬಹುದು ಅಂತಕ್ಕಂಥ ಉದ್ದೇಶದಿಂದ ಹೋಗಿರ್ತಕ್ಕಂಥ ಹುಡುಗ ಅವನು. ಆಮೇಲೆ ಅವರ ಕುಟುಂಬಕ್ಕೆ ಒಬ್ಬನೇ ಒಬ್ಬ ಮಗ, ಆಮೇಲೆ ಆ ಹಿರಿಯ ಆಶೆಗಳು ಕೂಡ 100 ಸಮೀಪ ಬಂದಿರತಕ್ಕಂತ ಅಜ್ಜಿಗಳಿದ್ದಾರೆ ಅವರಿಗೆ. ಅವನು ಏನೋ ಮೊಮ್ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ಬೇಕಂತಕ್ಕಂಥ ಉದ್ದೇಶದಿಂದ ಜೀವವನ್ನು ಇಟ್ಕೊಂತ ಕುಂತಿರ್ತಕ್ಕಂಥವ್ರು. ಆಮೇಲೆ ತಂದೆ ತಾಯಿಗಳು ಒಬ್ಬನೇ ಮಗ ಇದ್ರು ಕೂಡ ನಾಳೆ ನನ್ನ ಮಗನಿಗೆ ಯಾರು ಹೆಣ್ ಕೊಡಾಕಿಲ್ಲ ಅಲ್ಲ ಅಂತಕ್ಕಂಥ ಉದ್ದೇಶದಿಂದ ಫ್ಯಾಕ್ಟ್ರಿ ಕಳಿಸ್ತಾ ಇದ್ರು. ಆಮೇಲೆ ಆ ಫ್ಯಾಕ್ಟ್ರಿ ಅವರು 3 ಜನ ಓನರ್ ಅಂತ ಹೇಳ್ತಾ ಇದ್ದಾರೆ. ಆ 3 ಜನ ಓನರ್ ಅಲ್ಲಿ ಒಬ್ರು ಕೂಡ ಸಮಾಧಾನ ಹೇಳ್ತಕ್ಕಂತ ಇದನ್ನು ಮಾಡಲಿಲ್ಲ. ಆಮೇಲೆ ಪರಿಹಾರ ಘೋಷಣೆ ಮಾಡ್ತಕ್ಕಂಥದ್ದನ್ನು ವಿಳಂಬ ಮಾಡಿದ್ರು. ಆಮೇಲೆ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತದವರಾಗಿರ್ಬೋದು ಯಾಕೆ ಒಂದು ವಿಳಂಬವನ್ನ ನೀತಿಯನ್ನ ಅನುಸರಿಸಿದ್ರು? ಯಾಕಂದ್ರೆ ನಿನ್ನೆ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಬಹಳಷ್ಟು ಖೇದನಿಸ್ತು. ಎಂತ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರದಲ್ಲಿ ಪ್ರಜೆಗಳು ತಮ್ಮ ಒಂದು ಹಕ್ಕಿಗಾಗಿ ಆ ಹೆಣವನ್ನು ಇಟ್ಕೊಂಡು ತಂದೆ ತಾಯಿಗಳಿಗೆ ಹಿಡಿಸಲಾರದಷ್ಟು ದುಃಖ ಆಗ್ತಾ ಇರ್ತೈತಿ. ಇಡೀ ಒಂದು ಗ್ರಾಮ, ಆಮೇಲೆ ಜಿಲ್ಲೆಯಲ್ಲಿರ್ತಕ್ಕಂಥ 8 ಶವಗಳು, 8 ಹೆಣಗಳು, 7 ಜನ ಅಂದ್ರೆ ನೀವು 8 ಜನ ಕೂಡ ತೀರ್ಕೊಂಡಿದ್ದಾರೆ. ಆ 8 ಜನ ಬಡ ಕುಟುಂಬದವರಿಗೆ ನ್ಯಾಯ ದೊರಕಿಸಿದವರು ಯಾರು? ನ್ಯಾಯವನ್ನ ಕೊಡಬೇಕಾಗಿರ್ತಕ್ಕಂಥವ್ರು ಯಾಕೆ ನಿದ್ದೆಯಲ್ಲಿ ಜಾರಿದ್ರು? ಕಾರ್ಖಾನೆ ಮಾಲೀಕರೇನು ಹೊರದೇಶದಾಗಿಲ್ಲ, ನಿಮ್ ತಾಲೂಕಿನವರು ಇದಾರೆ ಅಂತ. ಕಾರ್ಖಾನೆ ಮಾಲೀಕರು ನಮ್ಮ ತಾಲೂಕಿನವ್ರೆ, ಆಮೇಲೆ ನಮ್ಮ ತಾಲೂಕಿನವರೇ ಶಾಸಕರು ಕೂಡ ಇದ್ದು ಅಲ್ಲೇ ಪಕ್ಕದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ. ಆ ಜಾತ್ರೆಯನ್ನು ಮಾಡ್ತಕ್ಕಂತ ಒಂದು ಹುಮ್ಮಸ್ಸು ಇಲ್ಲೇ ಬಲಿ ಪಡಿಕೊಂಡಿದೆ, 8 ಜನರನ್ನು ಬಲಿ ಪಡಿಕೊಂಡಿದೆ. ಯಾರಿಗೂ ಯಾಕೆ ಇವರಿಗೆ ಗಮನ ಬರಲಿಲ್ಲ? ಆ ಕಡೆ ನಾವು ಸ್ಪಂದಿಸಬೇಕು, ಅಲ್ಲಿ ಜೀವಗಳ ಒಂದು ಬಲಿಯಾಗಿದೆ ಅಂತಕ್ಕಂಥ ಭಾವನೆ ಯಾಕೆ ಬರಲಿಲ್ಲ? ಆ ದೇವ್ರು ಹೇಳ್ತಕ್ಕಂಥದ್ದೇನು? ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಎಲ್ಲಾ ದೇವರು ಎಲ್ಲಾ ಧರ್ಮಗಳ ಒಂದು ಸಾರ. ಆದ್ರೆ ಇವ್ರು ಯಾಕೆ ಸ್ಪಂದಿಸಲಿಲ್ಲ? ಮನುಷ್ಯತ್ವ ಎಲ್ಲೈತಿ ಇವರಿಗೆ? ಆಮೇಲೆ ಆ ತಂದೆ ತಾಯಿಗಳಿಗೆ ಆ KLE ಹಾಸ್ಪಿಟಲ್ ಇದ್ಕೊಂಡು ಯಾರು ಕೂಡ ಒಬ್ರು ಓನರ್ ಕೂಡ ಬಂದಿಲ್ಲ. ಆಮೇಲೆ ಅವ್ರಿಗೆ ಫೋನು ಹಚ್ಚಿಲ್ಲ, ಏನು ಮಾಡಿಲ್ಲ. ಆಮೇಲೆ ಅವರ ಒಂದು ಮಕ್ಕಳ ಒಂದು ಶವಗಳ ಹತ್ತಿರ ಅವರ ತಾವಾಗಿ ಓಡಿ ಹೋಗೋದಂದ್ರೆ ಹೆಂಗ? ಎಂತ ಪರಿಸ್ಥಿತಿ ಇದು? ಈ ಒಂದು ವಿಳಂಬ ನೀತಿಗೆ ನಮ್ದು ವಿಷಾದ ಐತಿ ಸರ್. ಯಾಕಂದ್ರೆ ಸರ್ಕಾರದ ವಿಳಂಬ ನೀತಿ ಆಗಿರ್ಬೋದು, ಮಾಲೀಕರದ ಒಂದು ವಿಳಂಬ ನೀತಿ ಆಗಿರ್ಬೋದು, ಬಂದು ಒಂದು ಕುಟುಂಬಗಳಿಗೆ ಸಾಂತ್ವನ ಹೇಳಿ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿತ್ತು ಸ್ಪಾಟ್ ಮೇಲೆ. ಆದ್ರೆ ಹೆಣವನ್ನು ಇಟ್ಕೊಂಡು ರಸ್ತೆ ಮೇಲೆ ಆ ಒಂದು ಸರಿಯಾದ ಒಂದು ವರ್ತನೆ ಅನಿಸ್ಲಿಲ್ಲ ಸರ್ ನಮ್ಗೆ. ಈಗ ಅವರು ಮೃತ ಮಂಜುನಾಥ್ ಅವರ ತಂದಿದ್ದಾರೆ. ಎಲ್ಲಿ ಓದಿದ್ದಾರೆ ನಿಮ್ಮ ಮಗ? ITI ಯಾವಾಗ್ಲಿಂದ ಕೆಲಸಕ್ಕೆ ಹೊಂಟಿದ್ದ? ನಮ್ಮ ಮಗ ನ್ಯಾಸರಿಗಾಗಿ ಓದಿದ್ರಿ ಸರ್ ITI. ಇಲ್ಲಿ ಮುಂದೆ ಒಂದು 3 ವರ್ಷ ಟಾಟಾ ಮೋಟರ್ಸ್ಗೆ ಹೋದ್ರಿ ಸರ್. ಆಮೇಲೆ ಬಂದು ಮತ್ತೆ ಹೊಲಕ್ಕೆ ನಾನು ಕೂಡ ಕೆಲಸಕ್ಕೆ ಬರ್ತಿದ್ರಿ. ಹೊಲಕ್ಕೆ ಬಂದ್ರೆ ಯಾರು ಕನ್ಯಾ ಕೊಡೋದಿಲ್ಲ ಅಂತ ಹೇಳಿಕ್ಯಾರ. ಮತ್ತು ಇಲ್ಲಿ ನಾನು ಫ್ಯಾಕ್ಟ್ರಿಗೆ ಹೋಗ್ಯಾರಂತ ಇಲ್ಲಿ ಅರ್ಜಿ ಹಾಕಿದ್ರಿ ಸರ್. ಆಮೇಲೆ ಅವರು ಟ್ರೈನಿಂಗ್ ಕರೆದ್ರಿ. ಟ್ರೈನಿಂಗ್ ಒಂದು 3 ತಿಂಗಳು ಹೋದ್ರಿ. ಅವಾಗ ಬರೀ 6,000 ಕೊಡ್ತಿದ್ರಿ ಅವ್ರ ಪಗಾರ. ಎಟ್ಟಾರ ಕೊಡವಲ್ರಪ್ಪ, ಹೋಗು ಏನು ಹೆಣ್ಣ ಕೊಡವಲ್ರು ಅಂತ ನಾವು ಹೇಳಿದ ಆ ಪ್ರಕಾರ ಹೋದ್ರವ. ಇಲ್ಲಿ ಹೋಗಾಕೈತಿ ಒಂದು 1.5 ವರ್ಷ ಆಗಿತ್ತು ಸರ್. ಅವ 1.5 ವರ್ಷ ಆಗಿತ್ತು. 7,000 ರೂಪಾಯಿ ಪಗಾರ ಕೊಡ್ತಿದ್ರಿ ನಮ್ಗೆ.
7,000 ರೂಪಾಯಿದಾಗ ಅವ್ನು ಪೆಟ್ರೋಲ್ಗೆ ಅವ್ನು ಊಟಕ್ಕೆ ಅದಕ್ಕೆ ಏನು ಬರೀ ಅದ್ರ ರೊಕ್ಕ ಅಂತ ರೊಕ್ಕ ಅದಕ್ಕೆ ಹೋಗಿತ್ತು. ಏನೋ ಹಂಗಾರೆ ನಮಗೂ ಅದು ಉಪಜೀವನಕ್ಕೆ ಆದಿತ್ತು ಅನ್ನೋ ಆಶೆಗಾಗಿ ನಾವು ಕಳಿಸ್ತಿದ್ವಿ ಸರ್ ಅವನ್ನ. ಆಮೇಲೆ ಅವರು ನಿನ್ನೆ ಅವು ಬಂದು ಡ್ಯೂಟಿಗೆ ಹೋದ ಟೈಮ್ದಲ್ಲಿ ನಮ್ಗೆ ಯಾರು ಫೋನ್ ಹಚ್ಚಲ್ಲ ಸರ್ ಅವ್ರು. ಒಟ್ಟು ಯಾರು ಹಚ್ಚಲ್ಲ. ಇಲ್ಲಿ ನಮ್ಮ ಊರವ್ರು ಇಲ್ಲಿ ಹಾಸ್ಪಿಟಲ್ದಾಗ ನೋಡಿಕ್ಯಾರ ನಮಗೆ ಫೋನ್ ಹಚ್ಚಿದ್ರಿ ಅವ್ರು. ಆಮೇಲೆ ನಾವು ಹೊಲದಿಂತ್ರ ಬಂದು ಓಡಿ ಹೋಗಿದ್ರಿ. ನಮ್ಗೆ ಅವ್ನ ಮಗ ಬೆಟ್ಟೆ ಇಲ್ರಿ. ಆಮೇಲೆ ಹಾಸ್ಪಿಟ್ಲ್ಗೆ ಹೋದ್ರು ಯಾರು ಬರಲಿಲ್ಲ. ಆಮೇಲೆ ಯಾರು ನಮ್ಗೆ ಕಾಲ್ ಮಾಡಿಲ್ಲ, ಯಾರು ನಮ್ಮ ಸನೇಕೂ ಬಂದಿಲ್ಲ. ಆಮೇಲೆ ನಾವು ಬೆಳ್ತಾನ ಗುದ್ದಾಡ್ರಿ, ನಮ್ಮ ಕಡೆ ಯಾರೂ ಬಂದಿಲ್ಲ. ಯಾರು ನಿಮ್ಮ ಮಗ ಹಿಂಗಾಗಿತ್ತಪ್ಪ ಅಂತ ಯಾರು ಕೇಳಲ್ರಿ. ನಮ್ಮ ಸನೇಕೂ ಬಂದಿಲ್ಲ. ನಮ್ಗೆ ಭಾಳ ಅಂದ್ರೆ ಭಾಳ ದುಃಖ ಆತ್ರಿ ನಮ್ಗೆ ಸರ. ನಮ್ಗೆ ಅವ್ನ ಮಕ ನೋಡಕ್ಕೆ ಭೇಟಿ ಆಗ್ಲಿಲ್ಲ ರೀ ಸರ್. ನಮ್ಮನ್ನ ಯಾರು ನೋಡಕ್ಕೂ ಬಿಟ್ಟಲ್ಲ ಇಲ್ಲಿ. ಒಟ್ಟು ಅವ್ನ ಮಕನ ನೋಡಕ್ಕೆ ಬರ್ದಂಗೆ ಆಗಿತ್ರಿ ಸರ್. ನಾವು ನೋಡು ಪರಿಸ್ಥಿತಿ ಒಳಗೂ ಇರಾಕಿಲ್ಲ. ಒಂದು ಮಾತು ನಮ್ಗೆ ಭೇಟಿಯಲ್ಲ. ಏನು ಮನೆ ಬಿಟ್ಟು ಹೋದ ಹೊಳ್ಳಿ ಅವ್ನ ಮಕನ ಭೇಟಿಲ್ರಿ ಸರ್. ನಮಗೆ ಇಂಥ ಪರಿಸ್ಥಿತಿ ಆಗೈತ್ರಿ. ನಮ್ಮ ಜೀವನ ಅವ್ನ ಮೇಲೆ ಐತ್ರಿ ಸರ. ಏನೋ ದುಡ್ದ ಒಬ್ಬ ಮಗ ರೀ ಸರ್. ನಮ್ಮ ತಮ್ಮಗೂ ಹೆಣ್ಣು ಮಕ್ಳು ಅದಾರಿ, ಅವಗೂ ಮಕ್ಳಿಲ್ಲ. ನಮ್ಮ ಇಬ್ಬರು ನಡ್ಕೊಂಡು ಒಬ್ಬ ಗಂಡು ಮಗ ರೀ. ಏನೋ ಒಬ್ಬ ಆಶೆಗೆ ಅದಾನ ಬಿಡ್ರಿ ಅಂತ ಹೇಳಿ ನಾವು ಮುಂದೆ ಏನೋ ಜೀವನ ನಡೀತೈತೆ ನಾವು ಮಾಡಿದ್ವಿ. ಆದ್ರೆ ಕನಸೆಲ್ಲ ನಿರಾಶೆ ಆಗಿ ಹೋತ್ರಿ ಸರ್ ನಮ್ದು. ತಾಯಿ ಇದಾರೆ. ಅಮ್ಮ, ನಿನ್ನೆ ಏನ್ ಹೇಳಿ ಹೋಗಿದ್ರು ಕೊನೆಯದಾಗಿ ನಿಮ್ಮ ಮಗ? ಕೊನೆಯದಾಗಿ ನಾವು ಅವರು ಲಿಂಗದಲ್ಲಿ ಇರುವಂತ ಅಂಬಾಭವಾನಿ ದೇವರಿಗೆ ಹೋಗೋಣ ಅಂತ ನಾನು ಕರ್ಕೊಂಡು ಹೋದ್ರೆ ಇಬ್ರು ಹೋಗಿ ಕರ್ಕೊಂಡು ದೇವರ ದರ್ಶನ ಮಾಡಿ ಮಾಲಿ ಹಾಕಿ ಪ್ರಸಾದ ಮಾಡಿ ಇಬ್ರು ಕೂಡಿ ಬಂದ. ಒಂದ್ ಕಪ್ ಚಾ ಮಾಡ್ಕೊಡ ನನ್ನ ಕೈಲೇ ಚಾ ಮಾಡಿಸ್ಕೊಂಡ್ ಕುಡ್ದ. ನಾನು ಮಾತಾಡ್ಸಲ್ಲ. ನನ್ನ ಮಗ ಮನಿ ಬಿಟ್ಟು ಹೋಗ್ರಿ. 10 ನಿಮಿಷದಾಗ ಅಲ್ಲಿ ಏನಾತೋ ಗೊತ್ತಿಲ್ರಿ. ನಮಗ ನಿಮ್ ಮಗ ಸುಟ್ಕೊಂಡಾನಂತ ಒಬ್ರು ಫೋನ್ ಹಚ್ಚಿ ಹೇಳಿಲ್ರಿ. ನಮ್ಮೂರಿನ ಮಂದಿ ನನಗೆ ಹೇಳಿದಾರ ದವಾಖಾನ್ಯಾಗಿದ್ದ. ಅವ್ರ ಕಾರ್ಮಿಕರು ನೌಕರಸ್ತ್ರಿ ಯಾರು ಹೇಳೇನೆ ಇಲ್ರಿ ಅಪ್ಪ. ಅವರು ಪಗಾರ್ರಿ ಅಪ್ಪ ಈಗ ಹೇಳಿರಲ್ರಿ 8,000 ಈ ವರ್ಷ 8,500 ಮಾಡಿದಾರ. ಮೊದಲು 7,500 ಕೊಟ್ಟಾರ್ರಿ ಅಪ್ಪ. ನಿಜ ಹೇಳ್ಬೇಕಂದ್ರಿ ಅಷ್ಟ್ರಾಗ ಏನ್ ಜೀವನ ಆಕತ್ರಿ ಈಗಿನ ಚೈನಿಗೆಲ್ಲ ಮಕ್ಕಳ್ರಿ. ಅಯ್ಯೋ ನನ್ನ ಮಗನ ನಾ ದುಡಿಯ ಕಳಿಸ್ತಾಪ್ ಮಾಡಿ ನಿನ್ನ ರೈತೈಕಿ ಮನೆಯಾಗ ಮಾಡಬಾರ್ದು ದಂಧೆಗ ಅಂತ ಹೇಳಿದ್ರು. ಇದಿಷ್ಟು ಏನಂತಂದ್ರೆ ಮಂಜುನಾಥ್ ಕಾಜ್ಗಾರ್ ಅವರ ಕುಟುಂಬಸ್ಥರ ಆಕ್ರಂದನಾಗಿರ್ತಕ್ಕಂಥದ್ದು. ಕೇವಲ 8,000 ರೂಪಾಯಿಗಾಗಿ ಕೆಲ್ಸಕ್ಕೆ ಹೋಗ್ತಿದ್ದ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ಇವತ್ತು ಕಂಗಾಲಾಗಿರ್ತಕ್ಕಂಥದ್ದು. ಏನು ಬೆಳಗಾವಿ ಜಿಲ್ಲಾಡಳಿತ ಇಷ್ಟಾದ್ರೂ ಕೂಡ ಏನು ಈ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತ ದುರಂತಕ್ಕೂ ಏನು ಜಿಲ್ಲಾಡಳಿತಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ. ಏನು ಬೆಳಗಾವಿ ಜಿಲ್ಲಾಡಳಿತವು ಕೂಡ ಈ ಮೃತರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಗ್ರಾಮಸ್ಥರ ಆಗ್ರಹವಾಗಿದೆ. ಒಟ್ಟು ಈ ಒಂದು ಸಕ್ಕರೆ ಕಾರ್ಖಾನೆ ದುರಂತದಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆಯವರು ಸೇರಿ 7 ಜನ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನೊಬ್ಬರ ಏನು ಸಾವನ್ನ ಇದುವರೆಗೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಆರೋಗ್ಯ ಏನು KLE ಆಸ್ಪತ್ರೆ ವೈದ್ಯರು ಹೇಳಿದ್ರು ಕೂಡ ಕುಟುಂಬಸ್ಥರು ಇನ್ನೂ ಆತಂಕದಲ್ಲೇ ಕಾಲ ಕಳೆಯುವಂತಹ ಸ್ಥಿತಿ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.